ಎಲ್ರಿಗೂ ನಮಸ್ಕಾರ. ನೋಡಿ, ಇದೇನು ಕಾಣ್ತಿದೆ ಊರು ಪಕ್ಕದ ಜಾಗ ಇದು. ಈ ಜಾಗ ಬಂದು ನಿಮಗೆ 30 ಗುಂಟೆ ಜಾಗ. ನೋಡಿ, ಇದೇನು ಭತ್ತ ಹಾಕಿದ್ದಾರೆ. ಈ ಭತ್ತದ ನಿಮ್ಗೊಂದು 70ರಿಂದ 80 ಅಡಿ ರೋಡ್ ಫೇಸ್ ಬರುತ್ತೆ. ಈಸ್ಟ್ ಫೇಸಿಂಗ್ ಇದು. ನೋಡಿ, ಊರು ಪಕ್ಕದ ಜಾಗ. ಈ ಭತ್ತ ಏನು ಬೆಳೆದಿದ್ರೆ ಈ ಜಾಗ ಬಂದು ನಿಮಗೆ 70ರಿಂದ 80 ಅಡಿ ರೋಡ್ ಫೇಸ್ ಬರುತ್ತೆ. ಒಂದು 20 ತೆಂಗಿನ ಮರ ಬರುತ್ತೆ ಈ ಜಾಗದಲ್ಲಿ. ನಿಮಗೆ ಒಂದು 20 ತೆಂಗಿನ ಮರಕ್ಕಿಂತ ಜಾಸ್ತಿ ಬರುತ್ತೆ. ಎಲ್ಲ ತೆಂಗಿನ ಮರಗಳು ಕೂಡ ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇದೆ. ಮತ್ತು ನಿಮಗೆ ಟಾರ್ ರೋಡ್ ಪಾಯಿಂಟು ಈಸ್ಟ್ ಫೇಸಿಂಗ್ ಈ ಜಾಗ. ನೋಡಿ, ಕರೆಕ್ಟಾಗಿ ನಿಮಗೆ ಒಂದು 70ರಿಂದ 80 ಅಡಿ ಬರುತ್ತೆ. ಹೀಗೆ ಒಂದು 3 ಲೈನು ತೆಂಗಿನ ಇದೇನಿದೆ ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ. ನೋಡಿ, ಅದೇ ಟಾರ್ ರೋಡ್ ಪಾಯಿಂಟು. ಊರು ಪಕ್ಕದ ಜಾಗ. ಊರು ಬರೀ ಇಲ್ಲಿಂದ ಒಂದು 200 ಅಡಿ ಇದೆ ಅಷ್ಟೇ. ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮರ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿ ಫಲ ಕೊಡ್ತಾಯಿದೆ. ಏನು 20 ಮರಗಳಿವೆ, 20ಕ್ಕಿಂತ ಜಾಸ್ತಿನೇ ಇದೆ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿ ಫಲ ಕೊಡ್ತಾಯಿದೆ. ಇದು ಬಂದು ನಿಮಗೆ ಕೆಂಪು ಭೂಮಿ ಇದು. ಬಟ್ ನೀರಾವರಿ ಚೆನ್ನಾಗೈತೆ ಅಂದ್ಬಿಟ್ಟು ಏನು ಮಾಡ್ಕೊಂಡಿದ್ದಾರೆ ಇವರು, ಭತ್ತ ಹಾಕ್ಕೊಂಡಿದ್ದಾರೆ. ಫುಲ್ಲು ಸ್ಕ್ವೇರ್ ಆಗಿ ಚೆನ್ನಾಗೈತೆ ಟಾರ್ ರೋಡ್ ಪಾಯಿಂಟ್ ಇದು. ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 13ರಿಂದ 14 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಎಲ್ಲ ಮರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಫಲ ಕೊಡ್ತಿದೆ. ಎಲ್ಲ ಮರಗಳು ಕೂಡ 10 ವರ್ಷದ ಮರಗಳು, ಎಲ್ಲ ಚಿಕ್ಕ ವಯಸ್ಸಿನ ಮರಗಳು. ನೋಡಿ, ಎಲ್ಲ ಚಿಕ್ಕ ವಯಸ್ಸಿನ ಮರಗಳು ಇವೆಲ್ಲ. ಬರೀ 10 ವರ್ಷ ಆಗಿದೆ ಅಷ್ಟೇ. ಇನ್ನೂ ಇವ್ರು ಸೆಂಟ್ರಲ್ ಬೇಕಾದ್ರೆ ಹಾಕೋಬೋದಾಗಿತ್ತು, ಇವ್ರು ಹಾಕ್ಕೊಂಡಿಲ್ಲ. ಇದು ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡು, ಜನರಲ್ ಪ್ರಾಪರ್ಟಿ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಜಾಗ ಇದು. 30 ಗುಂಟೆ ಇದು. ಕೆಂಗೇರಿಗೆ ಇಲ್ಲಿಂದ 75 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ, ಎಷ್ಟು ಚೆನ್ನಾಗಿ ನಿಮಗೆ ಫಲ ಕೊಡ್ತಾ ಇದೆ. ನೋಡಿ, ನಿಮಗೆ ಅಕ್ಕಪಕ್ಕ ಎಲ್ಲ ಊರುಗಳು, ಊರು ಪಕ್ಕದ ಜಾಗ ಇದು. ಮತ್ತು ನಿಮಗೆ ಇದು ಬಂದು ನಿಮಗೆ ನೀರಾವರಿ ಇದು ಕಾಲುವೆ ಕೂಡ ಇದೆ ಮುಂದೆಗಡೆ. ಕಾಲುವೆ ನೀರು ಕೂಡ ನಿಮ್ಗೆ ಈ ಜಾಗಕ್ಕೆ ಸಿಗುತ್ತೆ. ಆರಾಮಾಗಿ ನೀವು ಇಲ್ಲಿ ಒಂದು ಬೋರ್ ಹಾಕುವಂಥ ಅವಶ್ಯಕತೆನೇ ಇಲ್ಲ. ಆರಾಮಾಗೆ ನೀವು ಕಾಲುವೆ ನೀರಲ್ಲೇ ಬೇಕಾದರೆ ಈಗ ಎಲ್ಲ ಗಿಡಗಳಿಗೆ ಏನು ವ್ಯವಸಾಯ ಮಾಡ್ತೀರಾ ಅದಕ್ಕೆಲ್ಲ ಕಾಲುವೆ ನೀರೇ ನೀವು ಕಟ್ಕೋಬೋದು. ಮತ್ತು ನಿಮಗೆ ಇಲ್ಲಿಂದ ಪಕ್ಕದಲ್ಲೇ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲ್ ಎಲ್ಲ ಇದೆ. ಇಲ್ಲಿಂದ 1 ಕಿಲೋಮೀಟ್ರಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಇದೆ. ಇದ್ರ ಬೆಲೆ ಬಂದು 2 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾರೆಲ್ಲ 30 ಗುಂಟೆ, 25 ಗುಂಟೆ, 30 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. 20ಕ್ಕಿಂತ ಜಾಸ್ತಿ ತೆಂಗಿನ ಮರಗಳಿದೆ. ನೋಡಿ, ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಮತ್ತು ಈಸ್ಟ್ ಫೇಸಿಂಗು, ಟಾರ್ ರೋಡ್ ಪಾಯಿಂಟು. ಯಾರಿಗಾದರೂ ಈ 30 ಗುಂಟೆ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳೇ. ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ಲಿಂದ ಹಿಡ್ದು ಹಿಂಗೇನು ಕಾರ್ನರಲ್ಲಿ ಫುಲ್ಲು ತೆಂಗಿನ ಮರಗಳು ಹಾಕಿದ್ದಾರೆ. ಎಲ್ಲ 10 ವರ್ಷದ ಮರಗಳಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಮರಗಳು ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಮನೆ ಕಟ್ಕೊಂಡಿರೋಕ್ಕೂ ಏನೂ ನಿಮಗೆ ತೊಂದರೆ ಇಲ್ಲ. ಯಾಕೆಂದರೆ ಊರು ಪಕ್ಕದ ಜಾಗ ಮತ್ತು ವಿದ್ಯುತ್ ಲೈನು ಮತ್ತು ಬಸ್ ರೂಟ್ ಎಲ್ಲ ಇರೋದ್ರಿಂದ